ಬೆಳೆ ಪರಿಹಾರ ನೀಡಬೇಕು. ನದಿ ತೀರದ ಜನರ ಸಹಾಯಕ್ಕೆ ಮುಂದಾಗಬೇಕು. ಮಂಜುನಾಥ್ ನಾಯ್ಕೊಡಿ. ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನಲ್ಲಿ ಮಹಾರಾಷ್ಟ್ರದಿಂದ ಬರುತ್ತಿರುವ ಭೀಮಾ ನದಿಗೆ ಅಪಾರ ಮಟ್ಟದ ನೀರು ಬರುತ್ತಿದ್ದು ಹಾಗೂ ಅತಿಯಾದ ಮಳೆಯಿಂದ ತಾಲೂಕಿನಲ್ಲಿರುವ ರೈತರ ಬೆಳೆಗಳು ಸಂಪೂರ್ಣ ನಾಶವಾಗಿದ್ದು ಕೂಡಲೇ ರಾಜ್ಯ ಸರ್ಕಾರ ಪರಿಹಾರಕ್ಕೆ ಮುಂದಾಗಬೇಕು. ನದಿ ತೀರದ ಬಡಜನರ ಮನೆಗಳು ಮುಳುಗಡೆಯಾಗಿದ್ದು ಕೂಡಲೇ ಸ್ಥಳಾಂತರಿಸಿ ನೂತನ ಮನೆಗಳನ್ನು ನಿರ್ಮಿಸಬೇಕು. ರೈತರ ಜಮೀನುಗಳನ್ನು ಸರಿಯಾಗಿ ಸರ್ವೆ ಮಾಡಬೇಕು. ಬಡ ರೈತರ ನೆರವಿಗೆ ಜನಪ್ರತಿನಿಧಿಗಳು ರಾಜ್ಯ ಸರ್ಕಾರ ಮುಂದಾಗಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಅಫಜಲಪುರ ತಾಲೂಕು ಅಧ್ಯಕ್ಷರಾದ ಮಂಜುನಾಥ್ ನಾಯ್ಕೊಡಿ ಅವರು ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಸೈಫನ್ ಮುಲ್ಲಾ, ಜೆಕೆ ನ್ಯೂಸ್ ಕನ್ನಡ, ಅಫಜಲಪುರ. ರೈತ ಘಟ ಅಧ್ಯಕ್ಷರಾಗಿರ್ತಕ್ಕಂಥ ಹುಚ್ಚಪ್ಪ ನಾದವರು ನಾವು ಅವರು ಕೂಡಿ ಉಡ್ಚಾನ ಗ್ರಾಮಕ್ಕೆ ವಿಸಿಟ್ ಮಾಡಿದಾಗ ಇವತ್ತು ಮಹಾರಾಷ್ಟ್ರದ ಅತಿ ಹೆಚ್ಚು ಮಳೆ ಆಗುತ್ತಿರುವುದರಿಂದ ಇವತ್ತು ಇಲ್ಲಿ ಏನು ಸಮಸ್ಯೆ ಆಗ್ತದೆ ಅಂದರೆ ಈ ಭೀಮಾ ನದಿಯ ತಟದಲ್ಲಿರ್ತಕ್ಕಂಥ ಹಲವಾರು ಹಳ್ಳಿಗಳು ಇವತ್ತು ಶೇಷಗಿರಿ ಆಗಿರ್ಬೋದು, ಮುಣೂರು ಆಗಿರ್ಬೋದು, ಕುಡುಗನೂರು, ಶಿವೂರು, ಉಡ್ಚಾನ್ ಮತ್ತು ಹಲವಾರು ಹಳ್ಳಿಗಳು ನಂದ್ರಿಗೆ ಆಗಿರ್ಬೋದು, ಬಾಸಿಗೆ ಆಗಿರ್ಬೋದು, ಈ ಹಳ್ಳಿಗಳಲ್ಲಿ ಹಲವಾರು ಗ್ರಾಮದ ಸುತ್ತಮುತ್ತಲೂ ನೀರು ಬಂದ್ರೂ ಕೂಡ ಇಲ್ಲಿ ಜನಪ್ರತಿನಿಧಿಗಳು ಎಲ್ಲಿದ್ದಾರೋ ಏನು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಇವತ್ತು ನಾವು ನೋಡ್ತಾ ಇದ್ದೀವಿ, ಈ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆಗಿದ್ದರಿಂದ ಎಲ್ಲ ಬೆಳೆಗಳು ನಾಶ ಆಗಿ ಇವತ್ತು ಆ ಪರಿಹಾರದ ಬಗ್ಗೆ ಶಾಸಕರು ಎಲ್ಲಿಯೂ ಕೂಡ ಒಂದೇ ಒಂದು ಮಾತನ್ನು ಕೂಡ ಎತ್ತ ಇರ್ತಕ್ಕಂಥದ್ದು ಈ ಅಫಜಲಪುರ ತಾಲೂಕಿನ ಅಫಜಲಪುರ ತಾಲೂಕಿನ ಅವನತಿ ಅಂತ ಹೇಳ್ಬೋದು. ಯಾಕಂದರೆ ಇವತ್ತು ಲಾಸ್ಟ್ ಟೈಮ್ ಕರ್ನಾಟಕದ ಸಿ.ಎಂ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಚಿತ್ತಾಪುರಕ್ಕೆ ಹೋಗಿ ವಿಸಿಟ್ ಮಾಡಿದಾಗ ಈ ನಮ್ಮ ತಾಲೂಕಿನ ಶಾಸಕರಲ್ಲಿ ಅತಿ ಹೆಚ್ಚು ಬೆಳೆ ನಾಶ ಆಗಿದ್ದು ಅಫಜಲಪುರ ತಾಲೂಕಿನಲ್ಲಿ. ಆದರೆ ನಮ್ಮ ಶಾಸಕರಲ್ಲಿ ಒಂದು ಪ್ರಶ್ನೆ ಮಾಡ್ತಾ ಇದ್ದೀನಿ, ಚಿತ್ತಾಪುರ ತಾಲೂಕಿನಲ್ಲಿ ಭೀಮಾ ನದಿ ಹಾಯ್ದಿಲ್ಲ, ಆದರೂ ಕೂಡ ಅಲ್ಲಿ ಹೋಗಿ ಬೆಳೆ ಸಮೀಕ್ಷೆ ಆಗ್ತಾ ಇದೆ. ಬಟ್ ಈ ಭಾಗದ ಅಫಜಲಪುರ ತಾಲೂಕಲ್ಲಿ ಭೀಮಾ ನದಿ ಹಾಯ್ದರೂ ಕೂಡ ಈ ಭಾಗದಲ್ಲಿ ಸಮೀಕ್ಷೆಯನ್ನು ಮಾಡ್ತಾ ಇಲ್ಲ. ಈ ಭಾಗದಲ್ಲಿ ಸಮೀಕ್ಷೆ ಎಲ್ಲಿ ಮಾಡ್ತಾ ಇದ್ದಾರೆ ಏನು ಗೊತ್ತಿಲ್ಲ. ಇವತ್ತು ಈ ಭಾಗದಲ್ಲಿ ನೀವು ಅರ್ಥ ಮಾಡ್ಕೋಬೇಕು, ಶಾಸಕರಲ್ಲಿ ಒಂದು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಒಂದು ಯಾವುದೋ ಗ್ರಾಮದಲ್ಲಿ ಯಾವುದೋ ಶಂಕುಸ್ಥಾಪನೆ ಇದ್ದಲ್ಲಿ ತಮ್ಮ ಸುಪುತ್ರನಿಗೆ ಉದ್ಘಾಟನೆಯನ್ನು ಮಾಡಲು ಕಳಿಸ್ತೀರಿ. ಇವತ್ತು ಈ ಭಾಗದಲ್ಲಿ ಈ ಗ್ರಾಮಗಳು ಮುಳುಗಡೆ ಆಗ್ತಾ ಇದ್ದಾವೆ. ಇಲ್ಲಿ ಯಾಕೆ ನಿಮ್ಮ ಸುಪುತ್ರನ ಕಳಿಸ್ತಾ ಇಲ್ಲ? ಯಾಕಂದರೆ ಈ ಭಾಗದಲ್ಲಿ ಇವತ್ತು ರಾತ್ರಿ ಆಗಿರ್ಬೋದು, ಹಗಲಾಗಿರ್ಬೋದು, ಇಲ್ಲಿ ಏನಾಗ್ತಾ ಇದ್ದಾರೆ, ಗ್ರಾಮಗಳು ಮುಳುಗುವಂಥ ಪರಿಸ್ಥಿತಿಯಲ್ಲಿದ್ದಾಗ ನೀವು ನಿಮ್ಮ ಸುಪುತ್ರರು ಎಲ್ಲಿದ್ದಾರೆ ಅನ್ನೋದು ಪ್ರಶ್ನೆ ಆಗಿದೆ. ಆದಷ್ಟು ಬೇಗನೆ ಶಾಸಕರಲ್ಲಿ ಒಂದು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ನೀವು ಎಲ್ಲಿ ಬೆಂಗಳೂರಲ್ಲಿ ಇದ್ದೀರೋ, ದೆಹಲಿಯಲ್ಲಿದ್ದೀರೋ ಗೊತ್ತಿಲ್ಲ. ಈಗ ಈ ಪರಿಸ್ಥಿತಿಯಲ್ಲಿ ನೀವು ಈ ಭೀಮಾ ನದಿಯ ತಟದಲ್ಲಿ ನಿಮ್ಮ ಸುಪುತ್ರ ಆಗಿರ್ಬೋದು, ನೀವು ಆಗಿರ್ಬೋದು, ಯಾರೇ ಆಗಿರ್ಬೋದು, ಆದಷ್ಟು ಬೇಗನೆ ಈ ಭಾಗದಲ್ಲಿ ನೀವು ಬಂದು ಏನು ಸಮಸ್ಯೆ ಆಗ್ತಾ ಇದೆ, ಎಷ್ಟು ಬೆಳೆ ಹಾನಿಯಾಗಿದೆ, ಎಷ್ಟು ಗ್ರಾಮಗಳ ಮುಳುಗಡೆ ಆಗಿವೆ, ಎಷ್ಟು ಮನೆಗಳ ಮುಳುಗಡೆ ಆಗಿವೆ ಅನ್ನೋದು ಅರ್ಥ ಮಾಡಿಕೊಂಡು ಈ ಭಾಗದಲ್ಲಿ ಸಮಸ್ಯೆಯನ್ನು ಬಗೆಹರಿಸದೇ ಇದ್ದಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಮತ್ತು ಗ್ರಾಮಸ್ಥರ ವತಿಯಿಂದ ನಾವು ಉಗ್ರವಾದ ಹೋರಾಟವನ್ನು ಮಾಡಬೇಕಾಗುತ್ತದೆ. ತಮ್ಮ ವಿರುದ್ಧವನ್ನು ಮಾತುಗಳನ್ನು ನಾನು ಖಂಡಿತವಾಗಿ ಹೇಳ್ತಾ ಇದ್ದೀನಿ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.